ಯಾಕೆ ಖಾಲಿ ಬರ್ತಾ ಇದೆಯಾ? ಖಾಲಿ ಏನಿಲ್ಲ, ನನ್ ಜೊತೆ ನೀನಿದೆಯಲ್ಲ. ಹೇ, ಖಾಲಿ ಬಿದ್ಗಿ ತರ್ತಿದ್ಯಲ್ಲ, ಇಷ್ಟೊತ್ತು ಕ್ಯೂನಲ್ಲಿ ನಿಂತಿದ್ದು ವೇಸ್ಟ್ ಆಗ್ಲಿಲ್ವಾ? ಏನು ವೇಸ್ಟ್ ಆಗಿಲ್ಲ. ಇವತ್ತು ನೀನ್ ಮಾತಾಡಿದ್ದು ನನ್ಗಷ್ಟು ಖುಷಿ ಆಯ್ತು. ಸಾಮಾನ್ಯವಾಗಿ ನನ್ ಗಂಡ ಯಾರ ತಂಟೆಗೂ ಹೋಗಲ್ಲ, ಸುಮ್ನೆ ಮನೇಲೆ ಕೂತಿರ್ತಾನೆ ಅಂತ ಅನ್ಕೊಂಡಿದ್ರು. ಸಬಾ ನನ್ ಪರವಾಗಿ ನಿಂತಿಯಲ್ಲ, ಥ್ಯಾಂಕ್ಸ್. ಮಿಸ್ ಆಗೋಯ್ತು ಕಡೆ. ಏನು? ಅಲ್ಲ, ಫೇಸ್ಬುಕ್ ಅಲ್ಲಿ ನಿಂದೊಂದೇನಾದ್ರೂ ಅಕೌಂಟ್ ಇದ್ದಿದ್ದಿದ್ರೆ ಥ್ಯಾಂಕ್ಸ್ ಟು ಮೈ ಗಂಡ ಅಂತ ಹಾಕ್ಬಿಡ್ಬೋದಾಗಿತ್ತು. ಮತ್ತೇನೆ ಥ್ಯಾಂಕ್ಸ್ ಅಂತೆ ಥ್ಯಾಂಕ್ಸ್. ಹೆಂಡತಿ ಪರವಾಗಿ ಮಾತಾಡೋದು ಹೆಮ್ಮೆ ಮಾತ್ರ ಅಲ್ಲ ಕಡೆ, ಕರ್ತವ್ಯ ಕೂಡ. ಅದು ಅಲ್ಲದೆ ಅವ್ರು ಮಾತಾಡಿದ್ದು ನಮ್ಮ ಮಗಳ ಬಗ್ಗೆ. ಅಂದ್ರೆ ಮಗಳಿಗೋಸ್ಕರ ನೀನ್ ಜಗಳ ಆಡ್ದೆ, ನನ್ಗೋಸ್ಕರ ಅಲ್ವಾ? ಇವಳೊಬ್ಳು ಯಾರಿಗೋಸ್ಕರ ಜಗಳ ಆಡಿದ್ರು ನನಗ್ ಖುಷಿನೇ. ಸುಮ್ನೆ ಕೇಳ್ದೆ ಸುಬು. ಆಡ್ಕೊಳ್ಳೋರ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಪುಷ್ಪ. ಅಂತ ಸೀತಾಮಾತೆ ರಾಮಚಂದ್ರನ್ನೇ ಬಿಡ್ಲಿಲ್ಲ ಜನ, ಇನ್ನು ನಮ್ಮಂತ ಸಾಮಾನ್ಯರನ್ನ ಬಿಡ್ತಾರ? ಅದೆಲ್ಲ ಬಿಟ್ಟಾಕು. ಈಗ ನಿನ್ ಬಿಸ್ನೆಸ್ ಬಗ್ಗೆ ಹೇಳು. ನಿನ್ ಸ್ಟಾಲ್ ಬಗ್ಗೆ ಕಡೆ. ಆ ಸ್ಟಾಲ್ ಇಡ್ತೀನಿ ಅಂತಿದ್ರಲ್ಲ, ಅಲ್ಲಿ ಏನೇನ್ ತಿಂಡಿ ಮಾಡ್ಬೇಕು, ಅದಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ಯೋಚನೆ ಮಾಡಿದ್ಯಾ? ಅಯ್ಯೋ, ಅದೊಂದ್ ದೊಡ್ಡ ಪಟ್ಟಿನೇ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡು. ನೋಡ್ತಲ್ಲ ಇದ್ದಿತ್ತೆ. ನನ್ ಬಿಸ್ನೆಸ್ಗೆ ಇನ್ನೂ ಟೈಮ್ ಇದೆ. ಹೇಳೋರು ಕೇಳೋರು ಯಾರಿಲ್ಲ. ಆದ್ರೆ ನಿನ್ ಕೆಲ್ಸ ಆಗಲ್ಲ ಸುಬ್ಬು. ಯಾಕೆ ಇನ್ನು ಅಂಗಡಿಗೆ ಹೊರಟಿಲ್ಲ? ಇನ್ನೊಂದ್ 10 ನಿಮಿಷ ಆಗ್ಲಿ ಕಡೆ. ಇಲ್ಲಾಂದ್ರೆ ನಾ ಅಂಗಡಿಗೆ ಹೋದ ತಕ್ಷಣ ಫೋನ್ ಮಾಡ್ತೀಯ, ಏನೋ ಮಾತಾಡೋದಿದ್ಯಾ ಅಂತ. ಅದೇನ್ ಮಾತಾಡೋದಿದ್ಯೋ ಈಗಲೇ ಮಾತಾಡ. ಒಬ್ಳೇ ಇದ್ದಾಗ್ಲೇ ನಿನ್ ಜೊತೆ ಜಾಸ್ತಿ ಮಾತಾಡ್ಬೇಕು ಅನ್ಸೋ ಸುಬ್ಬು. ನೀನ್ ಮಾತಾಡು, ಪರವಾಗಿಲ್ಲ. ಆದ್ರೆ ಆ ಫೋನ್ ಇಡುವಾಗ ಗುಣಗ್ತೀಯಲ್ಲ, ಅಯ್ಯೋ ಇಷ್ಟೊಂದು ಮಾತಾಡ್ಬಿಟ್ನಾ, ದುಡ್ಡೆಲ್ಲ ದಂಡ ಆಗೋಯ್ತಲ್ಲ ಅಂತ ಗುಣಗ್ತೀಯಲ್ಲ, ಅದು. ಲೆಕ್ಕಾಚಾರದಲ್ಲಿ ಬದುಕಲಿಲ್ಲ ಅಂದ್ರೆ ಸಂಸಾರ ಹೆಂಗ್ ಮಾಡಕ್ಕಾಗುತ್ತೆ? ಸರಿ, ಒಂದು ಸ್ಪೆಷಲ್ ಆಗಿ ಶುಂಠಿ ಟೀ ಮಾಡ್ಕೊಟ್ಬಿಡು. ಅದನ್ನ ಹೀರ್ತಾ ನೀನ್ ಹೇಳೋದನ್ನೆಲ್ಲ ಕೇಳಿಸ್ಕೊಬಿಡ್ತೀನಿ. ಅದೆಷ್ಟೊತ್ತು ನಿದ್ದೆ ಮಾಡೋದ್ನೋ ಗೊತ್ತಿಲ್ಲ. ಅತಿಯಾಗಿ ನಿದ್ದೆ ಮಾಡಿದೆ ಅಂತ ಅನ್ಸಿದ್ರು ಏನೋ ಒಂಥರ ಸುಸ್ತು. ನೀನಿಲ್ದೆ ಅಮ್ಮನ್ನ ಕಳ್ಕೊಂಡಿರೋ ಮಗು ಥರ ಆಗೋಗಿದ್ದೀನಿ ನಾನು. ಇದನ್ನು ಯಾರ ಹತ್ರ ಹೇಳ್ಕೊಳ್ಳಿ, ಹೇಗೆ ಹೇಳ್ಕೊಳ್ಳಿ? ನಮ್ಮ ವಿಷಯದಲ್ಲಿ ಇಷ್ಟೊಂದು ಕಠೋರವಾದ ನಿರ್ಧಾರ ತಗೊಳ್ಳೋಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋ ನನಗೆ. ಕನಸಲ್ಲಿ ನೀನು ಬಂದರೆ ಅದೇನೋ ಸಮಾಧಾನ. ಅವತ್ತಿನ ದಿನ ಎಲ್ಲ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ. ನಿನ್ನಿಂದ ಕೊನೆಯದಾಗಿ ಸಂದೇಶ ಬಂದಿದ್ದು ಜನವರಿ 14ನೇ ತಾರೀಕು, ಸಂಕ್ರಾಂತಿ ದಿನ. ಅವತ್ತಿಂದ ನಮ್ಮ ಬದುಕಿನ ಪಥನೇ ಬದಲಾಯಿತು. ಮುಂದಿನ 24 ಗಂಟೆ ನಾವಿಬ್ರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ. ಫೋನ್ ಸಹ ಮಾಡಬಾರ್ದು. ಒಟ್ಟಿನಲ್ಲಿ ಮುಂದಿನ 24 ಗಂಟೆ ನಾವಿಬ್ರು ಯಾವುದೇ ಕಮ್ಯುನಿಕೇಶನ್ ಇಲ್ದಲೇ ಇರ್ತೀವಿ. ಇಷ್ಟಾದ್ಮೇಲೂ ನಾವಿಬ್ರು ಒಬ್ರನ್ನೊಬ್ರು ಮೀಟ್ ಮಾಡಿದ್ದೆ ಆದ್ರೆ ನಿಮ್ಮ ಮನಸ್ಸಲ್ಲಿರೋದನ್ನ ನನ್ನ ಹತ್ರ ನೇರವಾಗಿ ಹೇಳ್ಕೋಬೇಕು. ನನ್ನನ್ನೆಷ್ಟು ಪ್ರೀತಿ ಮಾಡಿದೆ, ಈಗಲೂ ಅಷ್ಟೇ ಪ್ರೀತಿ ಮಾಡ್ತಿದೆಯಾ ಅಂತ ನನಗೆ ಗೊತ್ತು. ಆದರೂ ಯಾಕೆ ಹೀಗೆ ದೂರ ಇದೆಯಾ? ನಾನು ಯಾರು ಅಂತ ನನ್ನಿಂದ ದೂರ ಇದ್ದು ತಿಳ್ಕೊಬೇಕಾ ನೀನು? ನನ್ನ ಜೊತೆಯಲ್ಲಿದ್ದರೆ ಗೊತ್ತಾಗ್ತಿರ್ಲಿಲ್ವಾ? ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ತುಂಬ ಸರಳ. ನಾನು ನಿನ್ನವನು.
ಟೈಟ್ ಆಗಿದ್ದು ತಲೆನೋವು, ನಲ್ಲಿ ಜಗಳ, ಕೆಲ್ಸದ ಟೆನ್ಷನ್ ಎಲ್ಲ ಒಂದು ಸಿಪ್ಪು ಶುಂಠಿ ಟೀನಲ್ಲಿ ಮಾಯ ಆಗೋಯ್ತು ಕಣೆ. ಸುಬ್ಬು, ಮಸ್ಕ ಹೊಡೆದಿದ್ ಸಾಕು. ಒಂದಷ್ಟು ಶುಂಠಿ, ಒಂದಷ್ಟು ಸಕ್ಕರೆ ಜೊತೆಗೆ ನಿನ್ನ ಪ್ರೀತಿ ಬೆರೆಸಿ ಕೊಡ್ತೀಯಲ್ಲ, ಆ ಮಜಾನೇ ಬೇರೆ. ಸುಬ್ಬು, ನಮ್ ಮಗಳನು ನಿಂತರ ಇದ್ದಿದ್ರೆ. ನನ್ ಮಗಳು ನನ್ನ ತರಾನೇ, ಅದರಲ್ಲೇನೆ ಡೌಟು? ಬೇರೆ ವಿಷಯದಲ್ಲೆಲ್ಲ ನಿಂತರನೇ, ಆದ್ರೆ ಏನಾದ್ರೆ ನಾನೊಬ್ಳೆ ಇದ್ರೆ ತಲೆ ಕೆಡ್ಸ್ಕೊತೀನಿ ಅಂತ ನೀನ್ ಅಂಗಡಿಗೆ ಹೋಗೋನು ನಿಧಾನ ಮಾಡ್ತಿದ್ಯಾ. ಈ ತರ ಅನು ಯಾಕಿಲ್ಲ? ಆರ್ಯ ಸರ್ಗೆ ಅವಳ ಮೇಲೆ ಅಷ್ಟು ಪ್ರೀತಿ ಕಾಳಜಿ ಇದೆ, ಆದ್ರೆ ಅವಳು ಅದನ್ನೆಲ್ಲ ಎಷ್ಟು ಸಲೀಸಾಗಿ ಪಕ್ಕಕ್ಕೆ ತಳ್ಬಿಟ್ಲು ನೋಡು. ನಾವು ಬೇಜಾರು ಮಾಡ್ಕೊಂಡ್ರು ಈಗ ಒಬ್ರಿಗೊಬ್ರು ಮಾತಾಡ್ಕೊತಿದ್ದೀವಿ. ಆದ್ರೆ ಆರ್ಯ ಸರ್ ಪರಿಸ್ಥಿತಿ ಹೇಗಿರ್ಬೋದು ಹೇಳು? ನೀನು ಆ ದಿನ ಆರ್ಯ ಸರ್ ಬಂದಾಗ ಆತರ ಆಡ್ಬಿಟ್ಟೆ. ಏನೋ ಬೇಕು ಅಂತ ಹಾಗೆ ಮಾಡ್ದೆ ಅಂತ ಮಾತಾಡ್ತಿದ್ದೀಯಲ್ಲ ನೀನು. ಏನೋ ಅವ್ರಿಗೆ ಬೇಜಾರಾಗಿದ್ದಂತೂ ಸತ್ಯ. ನಮ್ಮಿಂದ ಅವ್ರಿಗೆ ಯಾವಾಗ್ಲೂ ದುಃಖನೇ. ಅವತ್ತು ನಿನ್ನಿಂದ, ಇವತ್ತು ನಿನ್ ಮಗಳಿಂದ. ಸರಿ ಬಿಡು, ಅದ್ರ ಬಗ್ಗೆ ಮಾತಾಡೋದ್ ಬೇಡ ಅಂತ ನಾನೇ ಹೇಳ್ಬಿಟ್ಟು ನಾನೇ ಮಾತಾಡ್ತಾ ಇದ್ದೀನಿ. ನೀನು ಅವ್ರ ಬಗ್ಗೆ ಮಾತಾಡಿದ್ದು ಒಳ್ಳೇದಾಯ್ತು ಕಣ. ನಮಗೂ ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಅವ್ರ ಯೋಗಕ್ಷೇಮ ಕೇಳೋದು ನಮ್ಮ ಕರ್ತವ್ಯ ಅಲ್ವಾ? ಇದೆಲ್ಲಕ್ಕಿಂತ ಮಿಗಿಲಾಗಿ ಆರ್ಯ ಸರ್ ನಮ್ಗೆ ಒಳ್ಳೆ ಸ್ನೇಹಿತ. ಈಗಲೇ ಫೋನ್ ಮಾಡ್ತೀನಿ. ಹಲೋ ಸುಬೋರೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಫೋನ್ ಎತ್ತಿದ ಕೂಡಲೇ ಎಷ್ಟು ಆತ್ಮೀಯರಾಗಿ ಮಾತಾಡ್ತಾ ಇದ್ದೀರಾ ಸರ್ ನೀವು. ನಿಮ್ ಮಾತು ಕೇಳಿದ್ರೇನೆ ಖುಷಿ ಆಗುತ್ತೆ. ನೀವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸುಬೋರೆ. ನೀವ್ ಹೇಳ್ಬೇಕು, ನಿಮ್ಮ ಆರೋಗ್ಯ ಹೇಗಿದೆ? ಹಾ ಸರ್, ಚೆನ್ನಾಗಿದ್ದೀನಿ. ಸುಬ್ಬು, ಯಾರನ್ನಾದ್ರೂ ಕಳ್ಸಕ್ ಹೇಳು, ಅವ್ರಿಗೆ ತಂಬಿಟ್ಟು ಉಂಡೆ ಕಳಿಸ್ತೀನಿ. ಏನಕ್ಕೆ ತಮ್ಗೆನಾ? ಏನು ತಮ್ಗೆನಾ? ಇಲ್ಲ ಸರ್, ಇಲ್ಲಿ ಇವಳೇನೋ ಪಿಸ 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 ಅಂತಿದ್ದಾಳೆ. ನನ್ನ ಹೆಂಡತಿ ಪುಷ್ಪ. ಹೊಡಿಲಿ ಸುಬ್ಬು. ಹಲೋ ಸರ್. ಹಲೋ. ನಿಮ್ ಡ್ರೈವರ್ ಏನಾದ್ರು ಈ ಕಡೆ ಬರೋದಿದ್ರೆ ಕಳ್ಸಿ ಸರ್. ನಾನ್ ಸ್ಟಾಲ್ಗೆ ಅಂತ ತಂಬಿಟ್ಟು ಉಂಡೆ ಮಾಡ್ತಾ ಇದ್ದೀನಿ, ನಿಮ್ಗೂ ಕಳ್ಸ್ಕೊಡ್ತೀನಿ. ಅನು ಇದ್ದಿದ್ರೆ ಅವಳ ಕೈಲೇ ಉಂಡೆ ಕಳ್ಸ್ಕೊಡ್ತಿದ್ದೆ. ಈಗ ಅನು ಇಲ್ಲಿ ಇಲ್ವಲ್ಲ, ಅದಕ್ಕೆ. ಅನು ಯಾವಾಗ ಬರ್ತಾಳೆ? ಫೋನ್ ಮಾಡಿದ್ಲ? ನೀವೇ ನಮ್ಮನ್ ಕೇಳ್ತಿದ್ದೀರಲ್ಲ ಸರ್. ಆಫೀಸ್ ಕೆಲಸ ಆಯ್ತು ಅಂತ ಹೇಳಿದ್ರು, ನಿಮ್ಗೆ ಗೊತ್ತಿರುತ್ತಲ್ಲ ಸರ್. ಸರ್, ಇವಳಿಗೇನು ಗೊತ್ತಾಗಲ್ಲ, ಏನೇನೋ ಮಾತಾಡ್ಬಿಡ್ತಾಳೆ. ನಿಮಗೆ ನಿಮ್ ಕೆಲ್ಸದ ಹೊತ್ತು ಗೊತ್ತು ನೋಡಕ್ಕೆ ಟೈಮ್ ಸಾಕಾಗಲ್ಲ. ಕ್ಷಮಿಸಿ ಸರ್, ಫೋನ್ ಮಾಡಿ ತೊಂದರೆ ಕೊಟ್ವೇನೋ. ಹಾಗೆ ಯೋಗಕ್ಷೇಮ ವಿಚಾರಿಸೋಣ ಅಂತ ಫೋನ್ ಮಾಡಿದೆ. ನೀವು ತುಂಬಾ ಬ್ಯುಸಿ ಇರ್ತೀರಿ, ಮುಂದುವರ್ಸಿ ಸರ್. ಮಾಡ್ಕೊಂಡು ಮನೆ ಕಡೆ ಬನ್ನಿ. ಇಲ್ಲ ಆಗೀಗ ಫೋನ್ ಆದ್ರೂ ಮಾಡ್ತೀರಿ ಸರ್, ಮರಿಬೇಡಿ ಸರ್. ಸರಿ, ನಾನು ಅಲ್ಲ ಕಡೆ ಅವ್ರ ಹತ್ರ ನಾನು ಮಾತಾಡ್ತಿದ್ರೆ ನಿಂದೇನ ಮಧ್ಯ ಅನು ವಿಷಯ ಎಲ್ಲ ತಗೊಂಡು. ಅಯ್ಯೋ, ಮಾತಾಡುವಾಗ ಅನು ವಿಷಯ ಮಾತಾಡ್ಬಿಟ್ಟೆ. ಆರ್ಯ ಸರ್ ಹತ್ರ ಅನು ವಿಷಯ ಮಾತಾಡಿದ್ರೆ ಏನ್ ತಪ್ಪು? ನಿನ್ಗದೆಲ್ಲ ಅರ್ಥ ಆಗಲ್ಲ. ಹೋಗಿ ಅದೇನೋ ತಂಬಿಟ್ ಮಾಡು. ಅವ್ರು ಏನ್ ಫೀಲಿಂಗ್ ಅಂದಿದ್ದಾರೋ ಏನೋ. ವಿರಹದಲ್ಲಿರೋರ ಹತ್ರ ವಿವರಗಳನ್ನೆಲ್ಲ ಕೇಳಬಾರ್ದು ಕಣೆ. ಪಾಪ ಆರ್ಯ ಸರ್ ಅನು ಕಾರಣದಿಂದಾನೆ ಬೇಜಾರಲ್ಲಿದ್ದಾರೆ. ನೀನು ಅವ್ರ ಹತ್ರನೇ ಹೋಗಿ ನಿಮ್ಗೆ ಗೊತ್ತಿರ್ಬೇಕಲ್ಲ ಸಾರ್ ಅಂತ ರಾಗ ಹಿಡಿತೀಯ. ಇಲ್ಲ ಇಲ್ಲ, ಅವರೇ ನಾಗ್ ಅನ್ಕೊಂಡಿರಲ್ಲ ಬಿಡು. ಕೇಳೋದ್ ಕೇಳ್ಬಿಟ್ಟು ಹೋಗೋಗ್ ಕೆಲ್ಸ ನೋಡು. ನನ್ನ ಉದ್ದೇಶ ಅದಾಗಿರ್ಲಿಲ್ಲ ಸುಬ್ಬು. ತಂಬಿಟ್ಟು ಉಂಡೆ ಕೊಡೋಣ ಅಂತ ಹೇಳಕ್ ಹೋದೆ ಅಷ್ಟೇ. ನೀನ್ ತಂಬಿಟ್ಟು ತಿನ್ನಿಲ್ಲ ಅಂದ್ರೆ ಅವ್ರಿಗೆ ದಿನ ಮುಗಿಯಲ್ಲ ನೋಡು. ಮತ್ತೆ ಹಿಂಗೆಲ್ಲ ಮಾಡ್ಬೇಡ, ಹೋಗ್ ಕೆಲ್ಸ ನೋಡು.
ಆಫೀಸ್ ಕೆಲಸ ಆಯ್ತು ಅಂತ ಹೇಳಿದ್ರು ನಿಮ್ಗೆ ಗೊತ್ತಿರುತ್ತಲ್ಲ ಸರ್. ಹೆಸರಿಗೆ ಎಲ್ಲಾನು ನನ್ನ ನಿಯಂತ್ರಣದಲ್ಲಿದೆ, ಆದರೆ ನನಗೆ ಮಾತ್ರ ಗೊತ್ತು ನನ್ನ ಪ್ರಪಂಚನೇ ತಲೆ ಕೆಳಗಾಗಿದೆ ಅಂತ. ನನಗೆ ಗೊತ್ತಿಲ್ಲದೆ ಏನೇನು ನಡೀತಾ ಇದೆ ಆಫೀಸಲ್ಲಿ, ಯಾರು ನಡೆಸ್ತಾ ಇದ್ದಾರೆ, ಎಲ್ಲೋ ಏನೋ ಸರಿ ಇಲ್ಲ ಅನ್ನಿಸ್ತಿದೆ. ಬೇಕು ಅಂತಾನೆ ಅನ್ನೋ ವಿಷಯ ನನಗೆ ಗೊತ್ತಾಗದಿರೋ ಹಾಗೆ ಮಾಡ್ತಿರೋರು ಯಾರು? ನನ್ನ ಬದುಕು ಇನ್ನೊಬ್ರು ನಿಯಂತ್ರಣ ಮಾಡ್ತಿರೋ ಹಾಗೆ ನನಗೆ ಅನಿಸ್ತಿದೆ. ಅನು, ನೀನಿಲ್ಲದೆ ಇರೋದಕ್ಕೆ ನನಗಿಂಥ ಯೋಚನೆಗಳು ಬರ್ತಾ ಇರೋದು. ನೀನು ವಾಪಸ್ ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನು ನನಗೋಸ್ಕರ ಕೊಟ್ಟಿರೋದೆಲ್ಲ ನನ್ನ ಸುತ್ತಾನೇ ಇದೆ. ನೀನು ನನ್ನವಳಾಗಿ ಬೇಗ ಬಾನು. ಸುಬ್ಬು ಬಾಯ್ಲಿ. ನಿಜವಾಗ್ಲೂ ಅವ್ರೇನಾರು ಬೇಜಾರು ಮಾಡ್ಕೊಂಡಿದಾರ? ಯಾರಿಗೆ? ಇನ್ಯಾರಿಗೆ? ಆರ್ಯ ಸರ್ಗೆ. ಅದು ನಾನೇ ಬಿಡು ಅಂತ ಹೇಳಿದ್ನಲ್ಲ. ನಿನ್ ಮುಖ ನೋಡ್ದಾಗೆಲ್ಲ ನನ್ಗೆ ಅದೇ ನೆನ್ಪಾಗ್ತಿದೆ. ವಿರಹದಲ್ಲಿ ಇರೋರ ಹತ್ರ ವಿವರಗಳನ್ನ ಕೇಳಬಾರ್ದು ಅಂತ ಪಂಚ್-ಡೈಲಾಗ್ ಬೇರೆ ಹೊಡೆದ್ಬಿಟ್ಟೆ. ಅದೇ ಕಿವಿಲಿ ಗುಯ್ಗುಡ್ತಾ ಇದೆ. ಈಗ ಏನ್ ಮಾಡ್ಬೇಕು ಅಂತೀಯ ಅದಕ್ಕೆ? ಸರಿ, ನೀನ್ ಅಂಗಡಿಗೆ ಹೊರಡು. ಅಂಗಡಿಲಿದ್ರೆ ಯಾವಾಗ ಬರ್ತೀಯಾ ಅಂತ ಗೋಳು ನಿಂದು. ಇಲ್ಲೇ ಇದ್ರೆ ಅಂಗಡಿಗೆ ಹೋಗು ಅಂತ ಗದಲ್ತೀಯ. ಸರಿ ಬಿಡು, ಹೊರಡ್ತೀನಿ. ಹುಷಾರು. ಮೊದ್ಲು ನೀನ್ ಹುಷಾರು. ನೋಡಿದ್ಯಾ ನಾ ಯಪ್ಪನ್ನ? ಇಷ್ಟು ದಿನ ಅವ್ರ ಮನೆಗ್ ಬೆಂಕಿ ಬಿದ್ರು ಒಂದು ಮಾತಾಡ್ತಿರ್ಲಿಲ್ಲ. ಇವತ್ ನೋಡಿದ್ಯಾ ಹೇಗ್ ಮಾತಾಡ್ಬಿಟ್ಟ? ಸುಬ್ಬಣ್ಣನ ಬಗ್ಗೆ ನಾನು ಮೊದ್ಲಿಂದನೂ ಹೇಳ್ತಾ ಬಂದೆ, ಅವನು ಕಾಣಿಸೋ ಅಷ್ಟು ನೇರ ಅಲ್ಲ. ನಾವೇನ್ ಇಲ್ದೇ ಇರೋದನ್ನ ಹೇಳಿದ್ವಾ? ಇರೋದನ್ನ ಹೇಳಿದಕ್ಕೆ ಎಷ್ಟು ಕೋಪ ಬಂದ್ಬಿಡ್ತಾ ಯಪ್ಪಂಗೆ. ಅದೇ ಸತ್ಯಕ್ಕಿರೋ ಪವರು. ಇದಕ್ಕೆ ಹಿಂಗಂತೀಯಲ್ಲ, ಇನ್ನೊಂದು ಪವರ್ಫುಲ್ ಸತ್ಯ ಹೇಳ ನಿನಗೆ. ಏನೇನದು? ಆದ್ರೆ ಇದನ್ನ ಎಲ್ಲಾ ಕಡೆಗೂ ಹೊರಡಿಸ್ಬೇಡ. ಒಟ್ಟಾರದ ಹೆಂಗಸರಿಗೆಲ್ಲ ಮಾತಾಡೋದಕ್ಕಿಂತ ಈ ವಿಚಾರ ಎತ್ತಬೇಡ. ಇದು ಪವರ್ಫುಲ್ ನ್ಯೂಸ್, ಪಬ್ಲಿಕ್ ನ್ಯೂಸು, ನ್ಯಾಷನಲ್ ನ್ಯೂಸು, ಇಂಟರ್ನ್ಯಾಷನಲ್ ನ್ಯೂಸ್ಗಿಂತ ಮೀರಿದ್ದು ಮೆಗಾ ನ್ಯೂಸು. ನೀನು ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಿದ್ಯಾ ಅಂದ್ರೆ ಪಕ್ಕ ಅದ್ರಲ್ಲಿ ಏನು ಇರಲ್ಲ ಅಂತಾನೆ ಅಣ್ಣ ಅರ್ಥ. ಲೇ ತಡ್ಡಿ, ಆ ಆರ್ಯವರ್ಧನ್ ಇದಾನಲ್ಲ, ಅವನು ಕೋಟು ಸೂಟು ನೀಟಾಗಿ ಐರನ್ ಆಗಿರುವಷ್ಟು ಅವನು ವ್ಯಕ್ತಿತ್ವ ನೀಟಾಗಿಲ್ಲ. ಅವನೊಬ್ಬ ಕ್ರಿಮಿನಲ್ಲು. ಅವನಷ್ಟೇ ಅಲ್ಲ, ಅವನ ಜೊತೆಗೆ ಅವನು ಯಾವನು ಇದಾನಲ್ಲ ಚೆಂಡೆ, ಅವನು ಕೂಡ ದೊಡ್ಡ ಕ್ರಿಮಿನಲ್ಲು. ಅಣ್ಣ, ನೀ ಹೇಳೋದನ್ನ ವಟಾರದವ್ರು ಏನಾರು ಕೇಳಿಸ್ಕೊಂಡ್ರೆ ಅಷ್ಟೇ, ಮುಗೀತು ನಮ್ ಕತೆ. ಯಾಕೆ ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತ ತಾನೇ ನಾನು ಈ ವಿಷಯ ಹೇಳಿರೋದು. ಈ ವಿಷಯಕ್ಕೆ ಹೀಗಂತೀಯ ನೀನು? ನಿಜ ಗೊತ್ತಾಗ್ಬಿಟ್ರೆ? ಏನಣ್ಣ ನೀ ಹೇಳ್ತಾ ಇರೋದು? ಆ ಸೀರೆ ಅಂಗಡಿ ಜೆನ್ನಿ ಇದಾನಲ್ಲ, ಅವನಿಗೆ ಈ ಸುದ್ದಿ ಅಲ್ಪ ಸ್ವಲ್ಪ ಏನೋ ಗೊತ್ತಿದೆ, ಆದ್ರೆ ಬಾಯಿ ಬಿಡ್ತಾ ಇಲ್ಲ ಪುಣ್ಯಾತ್ಮ. ಈ ಸುದ್ದಿ ಪೂರ್ತಿ ಗೊತ್ತಾಗ್ದೇನೆ ನೀನ್ ಎಲ್ಲೋ ಏನು ಹೇಳಕ್ ಹೋಗ್ಬೇಡ. ಇಲ್ಲ ಅಂದ್ರೆ ಕೊರೋನಾಗ ಬಗ್ದವನು ಮಜ್ಜಿಗೆ ಕುಡ್ದು ನೆಗಡಿ ಬರ್ಸ್ಕೊಂಡಂತೆ ಹಂಗಾಗ್ತದೆ.
ಒಂದೊಂದ್ಸಲ ನೀನ್ ಏನ್ ಮಾತಾಡ್ತೀಯೋ ನನಗ್ ಒಂದು ಅರ್ಥ ಆಗಲ್ಲ ಅಣ್ಣ. ಎಲ್ಲ ಅರ್ಥ ಆಗತ್ತೆ, ಸಮಯ ಬರ್ಬೇಕಷ್ಟೇ. ಮಾವ, ನೀವ್ ಮಾತಾಡೋದ್ನೆಲ್ಲ ನಾನು ಕೇಳಿಸ್ಕೊಂಡೆ. ಒಬ್ರ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲದೆ ಹಿಂಗೆಲ್ಲ ಮಾತಾಡೋದ್ ತಪ್ಪು. ಏಯ್, ಕದ್ದು ಕೇಳಿಸ್ಕೊಂಡ್ಯಾ? ನೋಡು ರಜನಿ, ನಿನ್ ಮಗಳು ಇಷ್ಟು ದಿನ ನೇರ ನೇರ ಇದ್ಲು, ಈಗ ಕದ್ದು ಕೇಳಿಸ್ಕೊಳ್ಳೋ ಬುದ್ಧಿ. ಅದ್ ಏನೇನ್ ಕೇಳಿಸ್ಕೊಂಡು ಆ ಮನೆಯವ್ರಿಗೆ ಏನೇನ್ ಹೇಳಿದಳೋ ಏನೋ. ಅವ್ರ ಮನೆದ್ ಇವ್ರಿಗೆ, ಇವ್ರ ಮನೆದ್ ಅವ್ರಿಗೆ ಹೇಳೋ ಬುದ್ಧಿ ನನ್ಗಿಲ್ಲ ಮಾವ. ಏಯ್, ನನಗೆ ನೀತಿ ಪಾಠ ಹೇಳಕ್ ಬರ್ತೀಯಾ? ಜಾಸ್ತಿ ಮಾತಾಡಿದ್ರೆ 12ನೇ ಕ್ರಾಸ್ ನಲ್ಲಿ ಕೊಳಿತಾ ಇದ್ದಾನಲ್ಲ, ಅವನಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ, ಹುಷಾರ್. ಅದ್ರಲ್ಲಿ ನನಗ್ ಭಯನೂ ಇಲ್ಲ, ಸಂಕೋಚನೂ ಇಲ್ಲ. ಅದು ಒಂದು ಉದ್ಯೋಗನೇ ಮಾವ, ನ್ಯಾಯವಾಗಿ ದುಡ್ಡು ತಿನ್ನೋ ದುಡಿಮೆ. ಮನುಷ್ಯ ಒಳ್ಳೆಯವನಾಗಿ, ಸ್ವಾಭಿಮಾನಿಯಾಗಿ, ಮನ್ಸಲ್ಲಿ ಸ್ವಲ್ಪ ಪ್ರೀತಿ ಇದ್ರೆ ಸಾಕು, ನಾನು ಅವನ್ನೇ ಕಟ್ಕೊಂಡು ನೆಮ್ಮದಿಯಾಗಿರ್ತೀನಿ. ನೋಡಿದ್ಯಾ ರಜನಿ, ನಿನ್ನ ಮಗಳು ಇಷ್ಟುದ್ದ ನಾಲ್ಗೆ ಚಾಚ್ತಾ ಇರೋದಕ್ಕೆ ಕಾರಣ ಏನ್ ಗೊತ್ತಾ? 3 ಹೊತ್ತು ಮೊಬೈಲ್ ನಲ್ಲಿ ಸಿನಿಮಾ ನೋಡ್ತಾ ಇದ್ದಾಳಲ್ಲ, ಅದರಿಂದ ಹಾಳಾಗೋಗಿರೋದು ಇವಳು. ಅದು ಒಂದು ಉದ್ಯೋಗನೇ ಮಾವ, ನೊಂದಿರೋರ್ನ ರಂಜಿಸುತ್ತೆ. ಎಷ್ಟೋ ಜನಕ್ಕೆ ಕೆಲ್ಸ ಕೊಟ್ಟು ಅವ್ರ ಮನೆಗಳನ್ನ ಕಾಪಾಡ್ತಿದೆ. ನಿಮ್ ತರ ಮನೆ ಹಾಳು ಮಾಡ್ತಿಲ್ಲ. ಏ ರಮ್ಯಾ, ಮಾತಕ್ ಮಾತ್ ಬೆಳೆಸ್ತಾ ಇದೆಯಲ್ಲ, ದೊಡ್ಡೋರು ಅನ್ನೋ ಪ್ರಜ್ಞೆ ಬೇಡವಾ ನಿಂಗೆ? ದೊಡ್ಡೋರ್ ಹತ್ರ ದೊಡ್ಡೋರ್ ಮಾತಾಡಿದಕ್ಕೆ ಐ ಆಮ್ ಸಾರಿ. ಆದ್ರೆ ನಾನ್ ಮಾತಾಡಿದ್ರಲ್ಲಿ ತಪ್ಪೇನಿತ್ತು ಅಂತ ದೊಡ್ಡೋರಾಗಿ ನೀವೇ ಯೋಚನೆ ಮಾಡಿ. ರಜನಿ, ಮನೇಲಿ ಕೂತಿರೋಳಿಗೆ 3 ಹೊತ್ತು ಬೇಸ್ ಹಾಕ್ತಿಯಲ್ಲ, ತಿಂದು ತಿಂದು ಕೊಬ್ಬು ಜಾಸ್ತಿ ಆಗಿದೆ, ಅದಕ್ಕೆ ಹೀಗಾಗಿರೋದು. ಮಾವ ಅದ್ಯಾಕ್ ಹಂಗ ಹೇಳಿದ್ರು? ಜೇಂಡೆ ಸರ್ ಮತ್ತೆ ಆರ್ಯ ಸರ್ನ ಕ್ರಿಮಿನಲ್ಸ್ ಅನ್ಬಿಟ್ರಲ್ಲ. ಮಾವನ್ನ ನಾನ್ ನಂಬಲ್ಲ, ಆದ್ರೆ ಇದನ್ನ ಇಟ್ಕೊಂಡು ಅವ್ರೇನೋ ಆಟ ಆಡೋದಂತೂ ಗ್ಯಾರಂಟಿ. ಇದನ್ನ ನಾನು ಅನುಗ್ ಹೇಳ್ಬೇಕಾ? ಹೇಗೆ ಹೇಳಿ?